ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಫ್ರೆಂಡ್ಸ್, ಇವತ್ತು ಶಿರಾ ರೋಡಲ್ಲಿರುವ CB ನರಸಿಂಹಸ್ವಾಮಿ ಜಾತ್ರೆ ಇರೋದ್ರಿಂದ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ವಿ ಜಾತ್ರೆ ನೋಡೋಕ್ಕೆ ಅಂತ. ಬನ್ನಿ ನೋಡೋಣ ನಾವು ಯಾವ ರೀತಿ ಜಾತ್ರೆಗೆ ಹೋದ್ವಿ, ಅಲ್ಲೆಲ್ಲ ಹೇಗಾಯಿತು ಜಾತ್ರೆ, ರಥೋತ್ಸವ ಹೇಗಾಯಿತು ಎಲ್ಲ ನೋಡ್ಕೊಂಡು ಬರೋಣ. ಸೊ ಫ್ರೆಂಡ್ಸ್, ತುಮಕೂರಿಂದ 34-35 ಕಿಲೋಮೀಟ್ರ್ ಇದೆ CB. ಶಿರಾ ರೋಡಲ್ಲಿ ಶಿರಾ ಬಸ್ಗಳ್ಗೆ ಹೋದರೆ CB ಸ್ಟಾಪಲ್ಲಿ ನಾವು ಇಳ್ಕೊಬೇಕಾಗುತ್ತೆ. ನೋಡಿ, ನಾವು ಇಳಿದಿದ್ದೀವಿ ಇವಾಗ. CB ಸ್ಟಾಪಲ್ಲಿ ಇಳ್ಕೊಂಡಿದ್ದೀವಿ ಬಸ್ಸಲ್ಲಿ ಬಂದ್ಬಿಟ್ಟು. ಅಲ್ಲಿ ಇಳಿದು ಈಗ ರೋಡ್ ಕ್ರಾಸ್ ಇದು ಮಾಡಿದ್ರೆ ಅದೇ CB ದೇವಸ್ಥಾನ ಫ್ರೆಂಡ್ಸ್. ಎಲ್ಲೂ ಹುಡುಕ್ಬೇಕಾಗಿಲ್ಲ ನಾವು. ಮೇನ್ ರೋಡ್ಗೆ CB ದೇವಸ್ಥಾನ ಇರೋದ್ರಿಂದ ನಾವು ಬಸ್ ಇಳಿದು ಈಸಿಯಾಗಿ ಹೋಗ್ಬೋದು. ಯಾವತ್ತೂ ಹೋಗಿಲ್ದವರು ಹೋದರೂ ಕೂಡ ಈಸಿಯಾಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮತ್ತು ರಥೋತ್ಸವ ಎಲ್ಲ ನೋಡಿಕೊಂಡು ವಾಪಸ್ ಬರ್ಬೋದು ಫ್ರೆಂಡ್ಸ್. ಎಲ್ಲೋ ಹೋಗ್ಬೇಕಪ್ಪ, ಎಲ್ಲೋ ಹುಡುಕ್ಬೇಕಪ್ಪ ಅಂತ ಏನಿಲ್ಲ. ತುಂಬ ಈಸಿಯಾಗಿ ನಾವು CB ಜಾತ್ರೆಗೆ ಹೋಗ್ಬಿಟ್ಟು CB ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಬರ್ಬೋದು. ಇವಾಗ ನೋಡಿ, ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ನೋಡ್ತಾ ಇದ್ದೀರಲ್ಲ, CB ದೇವಸ್ಥಾನದ ಎಂಟ್ರೆನ್ಸ್ ಇದು. ಸೊ ಇಲ್ಲೆಲ್ಲ ಕಟೌಟ್ಸ್ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಜಾತ್ರಾ ಕಟೌಟ್ಸು. ತುಂಬ ಜನ ಬರ್ತಾರೆ ಫ್ರೆಂಡ್ಸ್. ತುಂಬ ಜನ ಎಲ್ಲೆಲ್ಲಿ ದೂರದಿಂದ ಎಲ್ಲ ಬರ್ತಾರೆ. ವರ್ಷಕ್ಕೊಂದ್ಸತಿ ಫೆಬ್ರವರಿಯಲ್ಲಿ ಈ ಜಾತ್ರೆ ಆಗುತ್ತೆ. ಈ ಜಾತ್ರೆಗೆ ಮಾತ್ರ ತುಂಬ ಜನ ಇರ್ತಾರೆ, ತುಂಬ ಚೆನ್ನಾಗಾಗುತ್ತೆ. ನಾವಂತೂ ಚಿಕ್ಕ ವಯಸ್ಸಿಂದ ಈ ಜಾತ್ರೆ ನೋಡಿಕೊಂಡೇ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ನಮಗೆ ಈ ಜಾತ್ರೆ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್, ಹೋಗೋದಕ್ಕೆ. ಏನಂದರೆ ಈ ಜಾತ್ರೆ ನಡೆಯುವ ವೇಳೆಗೆ ಬಿಸಿಲುಗಾಲದಲ್ಲಿ ನಡೆಯೋದ್ರಿಂದ ತುಂಬ ಬಿಸಿಲಿರುತ್ತೆ. ಫೆಬ್ರವರಿ ಆಗಿರೋದ್ರಿಂದ ತುಂಬ ಬಿಸಿಲಿತ್ತು. ಇವತ್ತು ತುಂಬ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಬಿಸಿಲಿದ್ರೂ ಕೂಡ ಜನ ಯಾವುದಕ್ಕೂ ಲೆಕ್ಕಿಸದೆ ಬಂದು CB ನರಸಿಂಹಸ್ವಾಮಿ ದರ್ಶನ ಮಾಡ್ತಾರೆ. ಇಲ್ಲಿ ರಥೋತ್ಸವ ಅಷ್ಟೇ ಅಲ್ಲ, ನಿಮಗೆ ಏನು ಶಾಪಿಂಗ್ ಏನು ಬೇಕೋ ಹೆಣ್ಮಕ್ಳಿಗೆ ಬ್ಯೂಟಿ ಆಕ್ಸೆಸರೀಸ್ ಆಗಿರ್ಬೋದು, ಮನೆ ಡೆಕೋರೇಷನ್ ಐಟಮ್ ಆಗಿರ್ಬೋದು, ತೋರಣಗಳಾಗಿರ್ಬೋದು, ವಾಸ್ಗಳಾಗಿರ್ಬೋದು, ಹೂವುಗಳಾಗಿರ್ಬೋದು, ಮತ್ತು ಮಕ್ಕಳಿಗೆ ಆಟ ಸಾಮಾನಾಗಿರ್ಬೋದು, ಎಲ್ಲನೂ ಈ ಜಾತ್ರೆಯಲ್ಲಿ ನಾವು ಪರ್ಚೇಸ್ ಮಾಡ್ಬೋದು. ಬೇಕು ಅಂದರೆ ಸ್ಟೀಲ್ ಸಾಮಾನು, ಸ್ಟೀಲ್ ಐಟಮಿಂದ ಹಿಡಿದು ಮನೆಗೆ ಬೇಕಾದ ಪ್ರತಿಯೊಂದು ಐಟಮು ಕೂಡ ಇಲ್ಲಿ ಸಿಗುತ್ತೆ. ನಮಗೆ ಸ್ಟಾಲ್ಗಳು ಹಾಕಿರ್ತಾರೆ. ತುಂಬ ಬಳೆಗಳಿರ್ಬೋದು, ಕಬ್ಬಿನ ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ವ್ಯಾನ್ಗಳಾಗಿರ್ಬೋದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇಲ್ಲೇ ಇರುತ್ತೆ. ಅಲ್ಲಿ ಗಾಡಿನಲ್ಲಿ ಮಾಡ್ಕೊಂಡು ಬಂದು ಊಟನ ಹಂಚ್ತಿರ್ತಾರೆ ಭಕ್ತಾದಿಗಳಿಗೆ. ಹರಕೆ ಇರೋರು ಅಂತಲೇ ಹೇಳ್ಬೋದು. ಊಟನೂ ಸಿಗುತ್ತೆ. ಸ್ಟಾಲ್ಗಳು ನೋಡ್ತಾ ಇರ್ಬೋದು. ಎಂತೆಂಥ ಡಾಲ್ ಆಗಿರ್ಬೋದು, ಆಕ್ಸೆಸರೀಸ್ ಆಗಿರ್ಬೋದು, ಬ್ಯೂಟಿ ಆಕ್ಸೆಸರೀಸ್ ಆಗಿರ್ಬೋದು, ಕಲ್ಲಂಗಡಿ ಹಣ್ಣು ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಎಲ್ಲ ತುಂಬಾ ಸಿಗುತ್ತೆ ಇಲ್ಲಿ. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಇಲ್ಲಿ ರಥೋತ್ಸವ ನಡೆಯುತ್ತೆ. ಅಂದರೆ ರಥನ ಎಳಿತಾರೆ. ಸೊ ರಥ ಎಳೆಯೋದಕ್ಕಿಂತ ಮುಂಚೆ ಗರುಡಾಳು ಅಂತ ನಾವೇನು ಹೇಳ್ತೀವಿ, ಗರುಡ ಬಂದು 3 ಸುತ್ತು ಹಾಕುತ್ತೆ ಫ್ರೆಂಡ್ಸ್. 3 ಸುತ್ತು ಗರುಡ ರಥದ ಸುತ್ತ 3 ಸುತ್ತು ಹಾಕಿದ್ಮೇಲೆ ರಥ ಎಳಿತಾರೆ. ಪ್ರತಿ ವರ್ಷ ಸಮೇತ ಅದೇ ಟೈಮಿಗೆ ಗರುಡ ಬಂದು 3 ಸುತ್ತು ಹಾಕೋದನ್ನು ನಾವು ರಿಯಲ್ಲಾಗಿ ನೋಡಿದ್ದೀವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಈ ರಥೋತ್ಸವ. ಆದರೆ ಈ ಜಾತ್ರೆಗೆ ಮಕ್ಕಳು ಮರಿ ಅಥವಾ ವಯಸ್ಸಾಗಿರೋರನ್ನ ಕರ್ಕೊಂಬಂದರೆ ತುಂಬ ಜಾಗ್ರತೆಯಾಗಿ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ಮಕ್ಕಳುಗಳು ಕಳೆದೋಗೋ ಚಾನ್ಸಸ್ ಇರುತ್ತೆ. ಮತ್ತು ಹೆಣ್ಮಕ್ಳು ಒಡವೆಗಳನ್ನ ಹಾಕ್ಕೊಂಡು ಹೋಗೋದು ಬೇಡ ಅಂತಲೇ ಹೇಳ್ತೀನಿ. ಯಾಕೆಂದರೆ ತುಂಬ ರಶ್ ಇರೋದ್ರಿಂದ ರಥ ಎಳೆಯೋ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಒಬ್ರಿಗೊಬ್ರು ನೂಕಾಡ್ತಿರ್ತಾರೆ. ಆ ಟೈಮಲ್ಲಿ ಕಳ್ಳರುಗಳಿಗೆ ತುಂಬ ಈಸಿಯಾಗಿ ಒಡವೆಗಳನ್ನ ಕದಿಯೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಮಕ್ಕಳು ಮತ್ತು ಒಡವೆಗಳನ್ನ ಹಾಕ್ಕೊಂಡು ಹೋಗದೇ ಇರೋದು ಒಳ್ಳೆಯದು. ಮಕ್ಕಳನ್ನ ದಯವಿಟ್ಟು ಕರ್ಕೊಂಡು ಹೋಗಬೇಡ್ದು ಅಂತಲೇ ಹೇಳ್ತೀನಿ. ಕರ್ಕೊಂಡು ಹೋದರೂ ತುಂಬ ಜೋಪಾನವಾಗಿ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಮಕ್ಕಳನ್ನ ಜಾಗ್ರತೆಯಿಂದ ನಾವು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಕರ್ಕೊಂಬರ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇವತ್ತು ಸಹ 3 ಜನ ಮಕ್ಕಳು ಕಳೆದೋಗಿದ್ದಾರೆ ಅಂತ ಮೈಕಲ್ಲಿ ಅನೌನ್ಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.
ಇಲ್ಲಿ ಕಂಬಿ ಕಟ್ಸೋದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಅಂದರೆ ಖಾರ ಪುರಿನ ಮನೆಗೆ ತಗೊಂಡು ಹೋಗಬೇಕು. ಇಲ್ಲಿ ಬಂದವರೆಲ್ಲ ಆ್ಯಕ್ಚುಲಿ ಇಲ್ಲಿ ಬಂದವರು ಯಾರೋ ಬರಿಗೈಯಲ್ಲಿ ಹೋಗಲ್ಲ, ಪುರಿ ಖಾರನ ಕಟ್ಟಿಸ್ಕೊಂಡೇ ಹೋಗ್ತಾರೆ. ಅದೊಂದು ಪದ್ಧತಿ, ಇದು ಕಂಬಿ ಕಟ್ಸೋದು ಅಂತ ಹೇಳ್ತಾರೆ ಅದಕ್ಕೆ. ತುಂಬ ಪುರಿ, ಖಾರ ಮತ್ತು ಜಿಲೇಬಿ ಈ ಥರ ಅಂಗಡಿಗಳು ತುಂಬ ಇದೆ. ಇದು ನೋಡಿ ದವನ ಬಾಳೆಹಣ್ಣು ಅಂತ ಕರೀತಾರೆ ಇದನ್ನು ಪ್ರತಿಯೊಬ್ಬರು ಬಂದವರು ಆ ದವನ ಬಾಳೆಹಣ್ಣು ತೊಗೊಂಡು ರಥಕ್ಕೆ ಎಸಿತಾರೆ ಫ್ರೆಂಡ್ಸ್. ಅಂದರೆ 2 ಬಾಳೆಹಣ್ಣಿಗೆ 20 ರೂಪಾಯಿ, 10 ರೂಪಾಯಿ ಒಂದು ಬಾಳೆಹಣ್ಣು. ಅದಕ್ಕೆ ದವನ ಸಿಕ್ಸಿ ಕೊಡ್ತಾರೆ, ನೋಡ್ತಾ ಇರ್ಬೋದು. ಅದನ್ನು ತೊಗೊಂಡು ರಥಕ್ಕೆ ನಾವು ಏನು ಅಂದ್ಕೊಳ್ತೀವಿ, ನಮ್ಮ ಆಸೆ ಏನಿದೆ ಕೋರ್ಕೊಂಡು ಅದನ್ನು ರಥದ ಮೇಲೆ ಎಸೆದ್ರೆ ಆ ಆಸೆ ಈಡೇರುತ್ತೆ ಅಂತ ನಂಬಿಕೆ ಫ್ರೆಂಡ್ಸ್. ನೋಡಿ ಫೈನಲಿ ನಾವು ರಥದ ಹತ್ರ ಬಂದಿದ್ದೀವಿ. ಇವಾಗ ಇಷ್ಟು ಸ್ವಲ್ಪ ಕಡಿಮೆ ಇದೆ. ರಥ ಎಳೆಯೋ ಟೈಮ್ಗೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ ಫ್ರೆಂಡ್ಸ್, ಅಷ್ಟು ಜನ ಸೇರ್ತಾರೆ. ಮುಂದೆ ನೀವೇ ನೋಡ್ತೀರಾ ಎಷ್ಟು ಜನ ಬಂದಿದ್ದಾರೆ ರಥ ಎಳಿಬೇಕಾದ್ರೆ ಅಂತ. ನೋಡಿ ಫ್ರೆಂಡ್ಸ್, ಆ ತೇರಿಗೆ ಎಷ್ಟು ಶೃಂಗಾರ ಮಾಡಿದ್ದಾರೆ. ಹೂವಿನಿಂದ, ಎಳ್ನೀರಿಂದ, ಬಾಳೆಗೊನೆಯಿಂದ ತುಂಬ ಅಲಂಕಾರ ಮಾಡಿರ್ತಾರೆ. ಒಂದೊಂದು ವರ್ಷವೂ ಒಂದೊಂದು ಡಿಫ್ರೆಂಟ್ ಅಲಂಕಾರ ಇರುತ್ತೆ ಈ ತೇರಿಗೆ. ಮೊದಲೆಲ್ಲ ನಮ್ಮ ತಾತನ ಕಾಲದಿಂದಲೂ ಈ ಮನೆ ದೇವರು ಫ್ರೆಂಡ್ಸ್ ನಮಗೆ. ನಾವಂತೂ ವರ್ಷ ತಪ್ಪದೆ ಹೋಗ್ತೀವಿ. ತುಂಬ ವರ್ಷಗಳಿಂದ ಈ ಜಾತ್ರೆನ ನೋಡ್ತಲೇ ಬಂದಿದ್ದೀವಿ ನಾವು. ತುಂಬ ಸತ್ಯವಾದ ದೇವರು ಇದು ಮಾತ್ರ, ನರಸಿಂಹಸ್ವಾಮಿ. ಇವತ್ತು ಮಾತ್ರ ಒಳಗಡೆ ಹೋಗೋಕ್ಕಾಗಲ್ಲ, ಯಾಕೆಂದರೆ ತುಂಬ ರಶ್ಶು, ಕ್ಯೂ ಸಿಸ್ಟಮ್ ಜಾಸ್ತಿ ಇರುತ್ತೆ. ಒಳಗಡೆ ನರಸಿಂಹಸ್ವಾಮಿ ದರ್ಶನ ಮಾಡಬೇಕು ಅಂದರೆ ನಾವು ಕ್ಯೂನಲ್ಲಿ ಹೋಗಿ ದರ್ಶನ ಮಾಡಬೇಕಾಗುತ್ತೆ. ನೋಡಿ ರಥದ ಕೆಳಗಡೆ ಇಲ್ಲೇ ಪೂಜೆ ಮಾಡೋರು ಮಾಡ್ಕೊತಾರೆ, ಯಾಕೆಂದರೆ ಒಳಗಡೆ ಹೋಗೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ರಥಕ್ಕೆ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಆ ಹಾರ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ. ಅದು ಯಾರು ಮಾಡಿದಾರೋ, ಯಾರು ತಂದರೂ ಗೊತ್ತಿಲ್ಲ. ಹಾರಗಳನ್ನಂತೂ ನೋಡೋಕ್ಕೆ ಒಂದು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಹೂವಿನ ಅಲಂಕಾರ ಅಂತಲೇ ಹೇಳ್ಬೋದು. ನರಸಿಂಹಸ್ವಾಮಿಗೆ ಅಲಂಕಾರನೇ ತುಂಬ ಪ್ರಿಯ ಅಂತ ಅಲ್ವಾ ಫ್ರೆಂಡ್ಸ್. ಅದಕ್ಕೋಸ್ಕರ ತುಂಬ ಹೂವಿನಿಂದ ಆಗಿರ್ಬೋದು, ತೇರನ್ನ ಹೂವಿನಲ್ಲೇ ಮುಚ್ಚಿಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಎಳ್ನೀರು ಇರ್ಬೋದು, ಬಾಳೆಗೊನೆ ಇರ್ಬೋದು, ಇದರಿಂದ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಭಕ್ತಾದಿಗಳೆಲ್ಲ ರಥಕ್ಕೆ ಪೂಜೆ ಮಾಡ್ಕೋತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಏಕೆಂದರೆ ಒಳಗಡೆ ನರಸಿಂಹಸ್ವಾಮಿಗೆ ಪೂಜೆನೂ ಇಲ್ಲ, ಅಷ್ಟು ದರ್ಶನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಫ್ರೆಂಡ್ಸ್. ಇವತ್ತು ಜಾತ್ರೆ ದಿನ ನೋಡ್ತಾ ಇರ್ಬೋದು. ಇವಾಗಲೇ ಎಷ್ಟು ಜನ ಸೇರಿದ್ರು ನೋಡಿ ಫ್ರೆಂಡ್ಸ್. ಟೈಮ್ ಹತ್ರ ಬರ್ತಾ ಇದ್ದಂಗೆ ತುಂಬ ಜನ ಸೇರ್ತಾರೆ ಇಲ್ಲಿ ರಥ ಎಳೆಯೋ ಟೈಮ್ಗೆ. ಇಲ್ಲೊಂದು ನೆಲನೇ ಕಾಣಿಸ್ತಾ ಇರಲ್ಲ ನಮಗೆ. ಆ ರಥ ಎಳೆಯೋ ಟೈಮಲ್ಲಿ ಇಲ್ಲೊಂದು ನೆಲನೇ ಕಾಣಿಸ್ತಾ ಇರಲ್ಲ, ಅಷ್ಟು ಜನ ಇರ್ತಾರೆ. ಮಳ್ಳಾಕಿರೆ ಮಳ್ಳಿಳಿಯಲ್ಲ ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್, ಅದೇ ಥರ ಇಲ್ಲಿ ಜನ ಸೇರ್ತಾರೆ. ಇಲ್ಲಿ ನೋಡಿ ಒಳಗಡೆ ನರಸಿಂಹಸ್ವಾಮಿ ದರ್ಶನ ಮಾಡೋದಕ್ಕೆ ಇಷ್ಟು ಕ್ಯೂ ಇದೆ. ಇನ್ನು ಹಿಂದೆ ಎಲ್ಲಿಂದ ಎಲ್ಲಿಗೆ ಕ್ಯೂ ಇದೆ, ಎಷ್ಟು ಜನ ಇದ್ದಾರೆ ನೋಡಿ ಕ್ಯೂನಲ್ಲಿ. ಇದೊಂದು ಪುರಾತನವಾದ ದೇವಸ್ಥಾನ ಫ್ರೆಂಡ್ಸ್, ತುಂಬ ಹಳೆಯ ದೇವಸ್ಥಾನ ಇದು. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ. ಒಳಗಡೆ ಇವತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ, ಏಕೆಂದರೆ ಒಳಗಡೆ ರಶ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ರಥ ದೂರದಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಜನ ನೋಡಿ ಫ್ರೆಂಡ್ಸ್, 1 ಗಂಟೆ ಆಗ್ತಾ 1 ಗಂಟೆ ಅಷ್ಟೊತ್ತಿಗೆ ಸಾವಿರಾರು ಜನ ಸೇರ್ತಾರೆ. ಬೆಂಗಳೂರು, ಮೈಸೂರು ಇಂಥ ದೂರದಿಂದ ಎಲ್ಲ ಬರ್ತಾರೆ ಈ ದೇವ್ರನ್ನ ದರ್ಶನ ಮಾಡೋಕ್ಕೆ ಮತ್ತು ರಥೋತ್ಸವ ನೋಡೋಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟು ಜನ ಇದ್ದಾರೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಆವಾಗಲೇ ಇಷ್ಟೊಂದು ಜನ ಇರಲಿಲ್ಲ. ಸೊ ದಟ್ ಇವಾಗ ರಥ ಎಳೆಯೋ ಟೈಮ್ ಬಂದಿರೋದ್ರಿಂದ ಇಷ್ಟು ಜನ ಸೇರಿದ್ದಾರೆ. ಇನ್ನೂ ಜನ ಬರ್ತಾನೇ ಇದ್ದಾರೆ. CB ಜಾತ್ರೆ ಅಂದರೆ ಸುತ್ತಮುತ್ತ ಹಳ್ಳಿ, 7 ಹಳ್ಳಿ, 18 ಹಳ್ಳಿ ಈ ಥರ ಎಲ್ಲ ಇರುತ್ತೆ. ಆ ಹಳ್ಳಿಗಳಿಂದ ಎಲ್ಲ ಕೂಡ ಬರ್ತಾರೆ ಜಾತ್ರೆ ನೋಡೋಕ್ಕೋಸ್ಕರ ತುಂಬ. ಅದಕ್ಕೋಸ್ಕರನೇ ಸಾವಿರಾರು ಅಂದ್ರೇ ಕಡಿಮೆ ಅನ್ನಿಸುತ್ತೆ, ಲಕ್ಷಾಂತರ ಜನ ಅಂತಲೇ ಹೇಳ್ಬೋದು.
ಈಗ 1 ಗಂಟೆ ಆಗಿರೋದ್ರಿಂದ ಇವಾಗ ಇನ್ನೇನು ರಥ ಎಳೀತಾರೆ ಅಂತ ಎಲ್ಲ ಜನ ಮುಂದೆನೇ ನಿಂತಿದ್ದಾರೆ. ಬಿಸಿಲಿಗೆ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ ಜನಗಳಿಗೆ. ಆದರೂ ಕೂಡ ಅದನ್ನೆಲ್ಲನೂ ಲೆಕ್ಕನೇ ಇಟ್ಕೊಳ್ದೆ ಅಷ್ಟು ಜನ ಸ್ವಾಮಿ ರಥನ ಎಳೆಯೋದು ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ನೋಡಿ ಇವಾಗ ರಥ ಎಳಿತಾ ಇದ್ದಾರೆ ಫ್ರೆಂಡ್ಸ್. ಬರ್ತಾ ಇದೆ ರಥ ಮುಂದಕ್ಕೆ, ನೋಡ್ತಾ ಇರ್ಬೋದು. ತೇರು ಮುಂದೆ ಬರ್ತಾ ಇರೋದು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ರಥ ಇವತ್ತು ಸ್ವಲ್ಪ 1:15ಗೆ ರಥನ ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲೊಂದು ಗರುಡ ಬಂದು 3 ಸುತ್ತು ಹಾಕಿದ್ಮೇಲೆ ಆ ರಥ ಎಳೆಯೋದು ಫ್ರೆಂಡ್ಸ್. ಗರುಡ ಬಂದು 3 ಸುತ್ತು ಹಾಕಬೇಕು. ತೇರು ಸುತ್ತ 3 ಸುತ್ತು ಹಾಕಿದ್ಮೇಲೆ ರಥ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಅರ್ಧಕ್ಕೆ ಬಂದು ರಾಜಬೀದಿಲಿ ರಥ ನಿಲ್ಲಿಸ್ತಾರೆ, ಮತ್ತು ಹಿಂದೆ ತಗೊಂಡೋಗಿ ನಿಲ್ಲಿಸ್ತಾರೆ ಫ್ರೆಂಡ್ಸ್. ಮತ್ತು ನೈಟು ಕೂಡ ರಥೋತ್ಸವ ಇರುತ್ತೆ. ಇವತ್ತಿನ ದಿನ ಸಂಜೆ ತೇರು ಅಂತ ನೈಟು ಕೂಡ ಎಳಿತಾರೆ ರಥನ. ಸಂಜೆನೂ ಜನ ಇರ್ತಾರೆ. ಇಷ್ಟೊತ್ತಿನಲ್ಲಿ ಬಿಸಿಲು ಅಂತ ಸಂಜೆ ಟೈಮ್ ಬರೋರು ಇರ್ತಾರೆ ಫ್ರೆಂಡ್ಸ್. ಸಂಜೆನೂ ತುಂಬ ಜನ ಇರ್ತಾರೆ, ನೋಡ್ತಾ ಇರ್ಬೋದು. ಈ ರಥ ಇಷ್ಟೇ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ಈ ದೇವಸ್ಥಾನದೊಂದು ಪವಿತ್ರವಾದ ಕಲ್ಯಾಣಿ ಇದೆ. ಅದನ್ನು ನೋಡ್ಕೊಂಬರೋಣ ಬನ್ನಿ, ತೋರಿಸ್ತೀನಿ. ರಥ ಫುಲ್ ಬಂದ್ಬಿಟ್ಟಿದೆ ನೋಡಿ ಹತ್ರಕ್ಕೆ. ಓಕೆ ಫ್ರೆಂಡ್ಸ್, ಎಲ್ಲರೂ ದರ್ಶನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ. ನೆಕ್ಸ್ಟ್ ಕಲ್ಯಾಣಿ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ CB ದೇವಸ್ಥಾನದ ಕಲ್ಯಾಣಿ, ಪವಿತ್ರವಾದ ಕಲ್ಯಾಣಿ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತೀತಿ ಏನಪ್ಪ ಅಂದರೆ, ಹೆಣ್ಮಕ್ಳು ಇಲ್ಲೇ ಸ್ನಾನ ಮಾಡಿಬಿಟ್ಟು ಇಲ್ಲೇ ಗಂಗಮ್ಮನ ಮಾಡ್ತಾರೆ. ನೀರು ಎಷ್ಟು ಗ್ರೀನಾಗಿದೆ, ಹಸಿರು ನೀರು ಇರುತ್ತೆ ಇದು ಕಲ್ಯಾಣಿಲಿ. ಗಂಡು ಮಕ್ಕಳೆಲ್ಲ ಈಜಾಡೋದು, ಹೆಣ್ಮಕ್ಳು ಸ್ನಾನ ಮಾಡಿಕೊಂಡು ಗಂಗಮ್ಮನ ಮಾಡ್ತಾ ಇರೋದು ನೋಡ್ತಾ ಇದ್ದೀರಾ. ಇಲ್ಲಿ ತುಂಬ ಭಕ್ತಿಯಾಗಿ ನಾವು ಏನು ಅಂದ್ಕೊಂಡು ಗಂಗಮ್ಮನ ಮಾಡಿದ್ರೆ ಆ ಕೆಲಸ ಆಗುತ್ತೆ. ಸೊ ವರ್ಷ ಗಂಗಮ್ಮನ ಮಾಡೋರು ಹೆಣ್ಮಕ್ಳು ಗಂಗಮ್ಮನ ಮಾಡ್ತಾರೆ. ಅದೇ ನೀರಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಗಂಗಮ್ಮನ ಮಾಡಿ ಆಮೇಲೆ ಬೇರೆ ಬಟ್ಟೆ ಬದಲಾಯಿಸ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋದು ಇದು ಪದ್ಧತಿ ಫ್ರೆಂಡ್ಸ್. ಇಲ್ಲಿ ಮಧ್ಯ ಮಂಟಪ ಏನಿದೆ, ಆ ಮಂಟಪದ ಮೇಲಿಂದ ಜಿಗಿತಾರೆ ಗಂಡು ಮಕ್ಕಳು ಈಜಾಡೋಕ್ಕೋಸ್ಕರ. ಈ ಸತಿ ಮಾತ್ರ ನಿಷೇಧ ಮಾಡಿದ್ದಾರೆ, ಮಂಟಪದಿಂದ ಜಿಗಿಯೋದಿಲ್ಲ ಅಂತ. ಪ್ರತಿ ವರ್ಷವೂ ಅಷ್ಟೇ, ಆ ಮಂಟಪ ಏನಿದೆ ಅದ್ರ ತುದಿಯಿಂದ ಕೆಳಗೆ ಡೈ ಹೊಡಿತಾರೆ ಗಂಡು ಮಕ್ಕಳು ಈಜಾಡೋದಕ್ಕೆ. ದೇವ್ರ ದರ್ಶನ ಎಲ್ಲ ಆದಮೇಲೆ ನೋಡಿ, ಈಗ ಶಾಪಿಂಗ್ ಅಂತ ಬಂದರೆ ಏನು ಬೇಕೋ ಹೆಣ್ಮಕ್ಳು ತೋರಣ ಆಗಿರ್ಬೋದು, ಮನೆ ಡೆಕೋರೇಟಿವ್ ಐಟಮ್ ಆಗಿರ್ಬೋದು, ನೋಡ್ತಾ ಇದ್ದೀರಾ ಹೆಣ್ಮಕ್ಳಿಗೆ ಬೇಕಾದ ಎಲ್ಲ ವಸ್ತುಗಳು ಇಲ್ಲಿ ಸಿಗೋದ್ರಿಂದ ಹೆಣ್ಮಕ್ಳು ತುಂಬಾ ಶಾಪಿಂಗ್ ಮಾಡ್ತಾರೆ ಇಲ್ಲಿ ಅಂತಲೇ ಹೇಳ್ಬೋದು. ಈ ಜಾತ್ರೆಯಲ್ಲಿ ಸರಗಳಿರ್ಬೋದು, ಬಳೆಗಳಿರ್ಬೋದು, ಕ್ಲಿಪ್ಸು, ರಿಬ್ಬನ್ಸು, ಸ್ಟಿಕ್ಕರ್ಸು, ಹೆಣ್ಮಕ್ಳಿಗೆ ಏನೇನು ಬೇಕಿರುತ್ತೆ ಎಲ್ಲನೂ ಸಿಗುತ್ತೆ ಅಲ್ಲಿ. ದೇವ್ರ ದರ್ಶನ ಆದಮೇಲೆ ಹೆಣ್ಮಕ್ಳಿಗೆ ಇದೆ ಅಲ್ವಾ ಫ್ರೆಂಡ್ಸ್ ಹಬ್ಬದ ಥರ. ಆ ಶಾಪಿಂಗ್ ಇದನ್ನು ಮಾಡೋದೇ ಒಂದು ಖುಷಿ. ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಹಾರಗಳಿರ್ಬೋದು, ತೋರಣಗಳಿರ್ಬೋದು, ಶೋ ವಾಸ್ಗಳಿರ್ಬೋದು ಎಲ್ಲನೂ ಸಿಗುತ್ತೆ. ವೆರೈಟಿ ಕಲರ್ಸ್ ಎಲ್ಲ ಅವೈಲಬಲ್ ಸಿಗುತ್ತೆ ಜಾತ್ರೆಗಳಲ್ಲಿ. ಶೋ ಪೀಸ್ಗಳು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಹಾರಗಳೆಲ್ಲ 300-350ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಕಲರ್ ವಾಸ್ಗಳು ಕೂಡ ಸಿಗುತ್ತೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ತುಂಬ ಚೆನ್ನಾಗಿತ್ತು ಫ್ಲವರ್ಸ್ ಎಲ್ಲ. ಮಕ್ಕಳು ಆಟ ಆಡೋದು ಡಾಲ್ಗಳು ಕೂಡ ತುಂಬ ಕಲರ್ ಡಿಸೈನ್ ಡಾಲ್ಗಳು, ಗೊಂಬೆಗಳು ಎಲ್ಲನೂ ಸಿಗುತ್ತೆ. ಡಿಫ್ರೆಂಟ್ ಡಿಸೈನ್ಸು, ಡಿಫ್ರೆಂಟ್ ಕಲರ್ಸು ಡಾಲ್ಗಳು, ಮತ್ತು ಬೇಬಿ ಡಾಲ್ ಇರ್ಬೋದು,
ಗೊಂಬೆಗಳಿರ್ಬೋದು, ವಾಸ್ಗಳಿರ್ಬೋದು, ಮತ್ತು ಪಿಲ್ಲೋಗಳಿರ್ಬೋದು, ಚಿಕ್ಕ ಚಿಕ್ಕ ಮಕ್ಳದು ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ ಬಿಸಿಲಲ್ಲೂ ಸಹ ಜನ ಶಾಪಿಂಗ್ಗೆ ಮುಗಿ ಬೀಳ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಸಣ್ಣ ಹೆಣ್ಮಕ್ಳಿಗೆ ಬೇಕಾದ ಸರಗಳು, ನೆಕ್ಲೆಸ್ಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಕೀ ಬಂಚ್ಗಳಾಗಿರ್ಬೋದು, ಕ್ಲಿಪ್ಸು, ರಿಬ್ಬನ್ಸು, ಏರ್ಪಿನ್ಸು ಎಲ್ಲ ಸಿಗುತ್ತೆ. ಯಾವುದು ಬೇಕೋ ನಾವು ಪರ್ಚೇಸ್ ಮಾಡ್ಕೋಬೋದು. ರೇಟು ಕೂಡ ರೀಸನಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಮಕ್ಕಳು ಆಟ ಆಡೋಕ್ಕೆ ಎಲ್ಲ ಈ ಬಂದಿತ್ತು. ಇದು ಎಕ್ಸಿಬಿಷನಲ್ಲೆಲ್ಲ ಆಟ ಆಡಿಸ್ತಾರಲ್ಲ, ಆ ಥರ ಎಲ್ಲ ಆಟಗಳು ಇದ್ವು ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಇದೆ ನೋಡಿ. ಇಲ್ಲಿ ನಾಗರು ಮಾಡ್ತಾರೆ. ಇಲ್ಲಿ ಜನಗಳು ಒಂದು ಹಳ್ಳಿ ಮರದ ಕೆಳಗಡೆ ನಾಗರ ಕಟ್ಟೆಗಳಿದೆ. ನಾಗರ ಕಲ್ಲುಗಳಿಗೆ ನಾಗರು ಮಾಡೋ ಪ್ರತೀತಿ. ಯಾರ್ಯಾರ ವರ್ಷಕ್ಕೊಂದ್ಸತಿ ನಾಗರು ಇಲ್ಲಿ ರೂಢಿಸ್ಕೊಂಡಿರ್ತಾರೆ ಅವರೆಲ್ಲ ಬಂದು ಇಲ್ಲಿ ನಾಗರ ಕಲ್ಲಿಗೆ ಪೂಜೆ ಮಾಡ್ತಾರೆ. ನೋಡ್ತಾ ಇರ್ಬೋದು. ಇವೆಲ್ಲ ನೋಡೋಕ್ಕೆ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಕಲ್ಯಾಣಿ ಹತ್ರ ಒಂದು ನಂಜುಂಡೇಶ್ವರನ ದೇವಸ್ಥಾನ ಇದೆ ಚಿಕ್ಕದು. ಅದಕ್ಕೆ ನೋಡಿ, ಅದೇ ಇದು ನಂಜುಂಡೇಶ್ವರ ದೇವರು. ಅದಕ್ಕೆ ಅಲ್ಲಿ ಪೂಜೆ ಮಾಡ್ಕೊಂಬಂದರು ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗೋದು ಪ್ರತೀತಿ. ಇದು ನಂಜುಂಡೇಶ್ವರ ಅಂತ ದೇವರ ಹೆಸರು. ಇದೊಂದು ಚಿಕ್ಕ ದೇವಸ್ಥಾನ ಕಟ್ಟಿದ್ದಾರೆ ಇಲ್ಲಿ. ಕಲ್ಯಾಣಿ ಪಕ್ಕದಲ್ಲೇ ಇದೆ. ಜಾತ್ರೆ ದಿವಸ ನರಸಿಂಹಸ್ವಾಮಿ ದರ್ಶನ ಮಾಡಿ ಅಲ್ಲಿ ಪೂಜೆ ಮುಗಿಸ್ಕೊಂಬಂದು ಇಲ್ಲೂ ಪೂಜೆ ಪೂಜೆ ಮಾಡಿಸ್ತಾರೆ. ನೋಡಿ, ಇದೇ ದೇವಸ್ಥಾನ. ಜಾತ್ರೆಯಲ್ಲಿ ಹೆಣ್ಮಕ್ಳು ಸರಗಳನ್ನ ಕಳ್ಕೊಳೋದು ತುಂಬ. ಈ CB ಜಾತ್ರೆಯಲ್ಲಿ ತುಂಬ ರಶ್ ಇರೋದ್ರಿಂದ ಕಳ್ತನಗಳು ಕೂಡ ಆಗ್ತವೆ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ, ಮಕ್ಕಳು ಆಟ ಆಡೋಕ್ಕೆ ಎಕ್ಸಿಬಿಷನ್ನು ಎಲ್ಲ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಥರ ಆಟ ಆಡೋದಿದೆ ಮಕ್ಕಳಿಗೆಲ್ಲ. ಕಾರ್ ಇರ್ಬೋದು, ಟ್ರೈನ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಆಟಗಳು. ಇದು ಒಬ್ಬೊಬ್ಬರಿಗೆ 100 ರೂಪಾಯಿ ಫೀಸ್ ಟಿಕೆಟು. ಸೊ ಇಂಟ್ರೆಸ್ಟ್ ಇರೋರು ಹೋಗಿ ಆಟ ಆಡ್ತಾರೆ. ಒಟ್ಟಾರೆ ಹೇಳಬೇಕು ಅಂದರೆ ಒಂದು ದೊಡ್ಡ ಹಬ್ಬದ ಥರ ಈ ಜಾತ್ರೆ ಫ್ರೆಂಡ್ಸ್. ಪ್ರತಿ ವರ್ಷವೂ ಅಷ್ಟೇ. ಇದರಲ್ಲಿ ನಾನು ಕೂತಿದ್ದೆ ಫ್ರೆಂಡ್ಸ್, ತಲೆ ಸುತ್ತೋಗ್ಬಿಡುತ್ತೆ, ಅಷ್ಟು ಸ್ಪೀಡಾಗಿ ಆಡಿಸ್ತಾರೆ. ತುಂಬ ಯಾವಾಗ ಭಯ ಇರೋರು ಕೂತ್ಕೊಂಡ್ಬಿಟ್ರೆ ತುಂಬ ಹೆದರ್ಕೊಳ್ತಾರೆ. ಏಕೆಂದರೆ ಇತ್ತಲಿಂದ ಎತ್ತಾಗ್ತಿರುತ್ತೆ. ಇದು ತಲೆ ಸುತ್ತ ಬಂದ್ಬಿಡುತ್ತೆ ಫ್ರೆಂಡ್ಸ್. ಒಟ್ಟಿನಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಆಟಗಳು ಹಾಕ್ಕೊಂಡು ಅಲ್ಲೆಲ್ಲ ಊಟನೂ ಸಿಗೋದ್ರಿಂದ ಊಟ ಕೂಡ ಮಾಡಿಕೊಂಡು, ಇಲ್ಲಿ ನೋಡಿ ಸ್ಟೀಲ್ ಐಟಮ್ಸು ಒಂದಕ್ಕೆ 100 ರೂಪಾಯಿ. ಏನನ್ನ ತೊಗೊಂಡ್ರು 100 ರೂಪಾಯಿ ಫ್ರೆಂಡ್ಸ್. ಇದನ್ನು ಅಷ್ಟೇ, ಹೆಣ್ಮಕ್ಳು ತುಂಬ ಶಾಪಿಂಗ್ ಮಾಡ್ತಾರೆ ಸ್ಟೀಲ್ ಐಟಮ್ಸ್ನ ಈ ಜಾತ್ರೆಯಲ್ಲಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಏನು ತೊಗೊಂಡ್ರು 100 ರೂಪಾಯಿ ರೀಸನಬಲ್ಲು. ದೊಡ್ಡದು ತೊಗೊಳ್ಳಿ, ಚಿಕ್ಕದು ತೊಗೊಳ್ಳಿ, ಏನು ತೊಗೊಂಡ್ರು 100 ರೂಪಾಯಿ. ಅಷ್ಟೇ ಅಲ್ಲ, ಇಲ್ಲಿ ಹಿಂದೆ ಬಳೆ ತೊಟ್ಕೊಳ್ತಾ ಇದ್ರು, ನಿಮಗೆಲ್ಲ ಗೊತ್ತಿರುತ್ತೆ. ಇವಾಗ ಯಾರು ಬಳೆ ತೊಡ್ಸ್ಕೊಳ್ಳಲ್ಲ, ಎಲ್ಲ ಕೈಗೆ ಇಟ್ಕೊಂಬಂದು ನಾವೇ ಹಾಕ್ಕೊಬಿಡ್ತೀವಿ. ಆದರೆ ಇಲ್ಲಿ ಮಾತ್ರ ಪ್ರತಿ ಜಾತ್ರೆಯಲ್ಲೂ ಕೂಡ ಹೆಂಗಸರು ಬಳೆ ತೊಡ್ಸ್ಕೊತಾರೆ. ನೋಡ್ತಾ ಇರ್ಬೋದು ನೀವು. ಇವಾಗೆಲ್ಲ ಈ ಬಳೆ ತೊಡ್ಸ್ಕೊಳ್ಳೋದೆಲ್ಲ ಕಡಿಮೆ ಆಗಿದೆ. ಆದರೆ ಹಳ್ಳಿ ಸೈಡ್ ಜಾತ್ರೆ ಆಗಿರೋದ್ರಿಂದ ಬಳೆಗಳನ್ನ ತೊಟ್ಕೊಳ್ಳೋದು ಕೂಡ ಮಾಡ್ತಾರೆ ಇಲ್ಲಿ ಜಾತ್ರೆಯಲ್ಲಿ ಅಂತಲೇ ಹೇಳ್ಬೋದು. ಇದೊಂದು ದೃಶ್ಯ, ಅದ್ಭುತವಾದ ದೃಶ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನಮಗೆ ಇದು ಯಾವಾಗಲೂ ನೋಡೋಕ್ಕೆ ಸಿಗೋದಿಲ್ಲ ದೃಶ್ಯಗಳು. ನೋಡಿ, ಇಲ್ಲಿ ಕಲರ್ ಬಳೆಗಳು 50 ರೂಪಾಯಿ, 100 ರೂಪಾಯಿ. ಇದೆಲ್ಲ ನಿಮಗೆ 50 ರೂಪಾಯಿ. ಇದೆಲ್ಲ 50 ರೂಪಾಯಿ. ಈ ಕಡೆ ಬಂದರೆ ನಿಮಗೆಲ್ಲ 100 ರೂಪಾಯಿ ಅಂತ ಹೇಳಿದ್ರು. ಬಳೆಗಳ ಕಲೆಕ್ಷನ್ನು ಅಷ್ಟೇ ತುಂಬ ಇರುತ್ತೆ. ನೋಡ್ತಾ ಇರ್ಬೋದು. ಕ್ಲಿಪ್ಸು, ನೈಲ್ ಪಾಲಿಶು, ಬಳೆಗಳು, ಸರಗಳು, ಗಾಗಲ್ಸು,
ನೆಕ್ಲೇಸಸ್ಸು, ಕಲರ್ ಮಣಿ ಸರಗಳು, ಯಪ್ಪ ವೆರೈಟಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್, ಅಷ್ಟೊಂದು ವೆರೈಟಿ ಇರುತ್ತೆ ಅಂತಲೇ ಹೇಳ್ಬೋದು. ಜುಮ್ಕಾಸ್ ಸೈಜ್ ವೈಸ್ ಚಿಕ್ಕದಿಂದ ದೊಡ್ಡದವರೆಗೂ ಜುಮ್ಕಾಸ್ ಎಲ್ಲ ಇಟ್ಟಿರ್ತಾರೆ, ನೋಡ್ತಾ ಇರ್ಬೋದು. ಬಳೆಗಳು ಅಷ್ಟೇ ತುಂಬ ವೆರೈಟಿ ಬಳೆಗಳು ಇರ್ತವೆ, ಕಲರ್ ಬಳೆಗಳು. ಸಣ್ಣ ಮಕ್ಕಳಿಗೆ ಬೇಕಾದ ಕ್ಲಿಪ್ಸ್ ಇರ್ಬೋದು, ಏರ್ ಬ್ಯಾಂಡ್ಸ್ ಇರ್ಬೋದು, ರಿಬ್ಬನ್ಸ್ ಇರ್ಬೋದು, ಎಲ್ಲನೂ ಸಿಗುತ್ತೆ. ಫಿಕ್ಸೆಡ್ ರೇಟು ಮಾತ್ರ, ಯಾವ ಅಂಗಡಿಗೆ ಹೋದರೂ ಯಾವ ಶಾಪ್ಗೆ ಹೋದರೂ ಫಿಕ್ಸೆಡ್ ರೇಟ್ ಇರುತ್ತೆ. ಒಂದು ರೇಟ್ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಇದಕ್ಕಿಷ್ಟು ಅಂತ ಫಿಕ್ಸ್ ರೇಟ್ ಇಟ್ಬಿಟ್ಟಿರ್ತಾರೆ. ಸೊ ₹1 ಕಡಿಮೆ ಮಾಡಲ್ಲ. ಓಕೆ ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡ್ಕೊಂಬನ್ನಿ, ಕೊನೆಯಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ ಶಿಬಿ ನರಸಿಂಹಸ್ವಾಮಿ ನಿಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆದರೆ ಲೈಕ್ ಕೊಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.